ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸುಂದರ ಕಥೆಯೊಂದಿಗೆ ಕನ್ನಡ ಭಾಷಣ ನೋಡ್ತೋಣ. ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟುವರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಬೇಕು, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕಲಿತಾ ಹೋಗೋಣ ಬನ್ನಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿ ಸಂತೋಷದಿಂದ ಬಾಳುತ್ತಿದ್ದೇವೆ. ಇದಕ್ಕೆ ನಮ್ಮ ದೇಶದ ನಾಯಕರ ಒಗ್ಗಟ್ಟು ಮತ್ತು ಹೋರಾಟವೇ ಕಾರಣ. ಈ ಒಗ್ಗಟ್ಟಿನ ಮಹತ್ವವನ್ನು ತಿಳಿಸಲು ನಾನು ನಿಮಗೊಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಒಂದು ಕಾಡಿನಲ್ಲಿ ಬೇರೆ ಬೇರೆ ತರಹದ ನೂರಾರು ಹಕ್ಕಿಗಳಿದ್ವು. ಒಮ್ಮೆ ಬೇಟೆಗಾರನೊಬ್ಬ ದೊಡ್ಡ ಬಲೆಯನ್ನು ಬೇಯಿಸಿ ಆ ಎಲ್ಲಾ ಹಕ್ಕಿಗಳನ್ನು ಬಂಧಿಸಿದನು. ಹಕ್ಕಿಗಳು ಒಬ್ಬೊಬ್ಬರಾಗಿ ಬಲೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿ ಸೋತುವು. ಆಗ ಜಾಣ ಹಕ್ಕಿಯೊಂದು, ನಾವು ಬೇರೆ ಬೇರೆಯಾಗಿ ಹಾರಿದರೆ ಗೆಲ್ಲಲು ಸಾಧ್ಯವಿಲ್ಲ, ಎಲ್ಲರೂ ಒಟ್ಟಾಗಿ ಶಕ್ತಿ ಹಾಕಿ ಹಾರೋಣ ಎಂದಿತು. ಅದರಂತೆ ಗಿಳಿ, ಪಾರಿವಾಳ, ಕಾಗೆ ಎನ್ನದೆ ಎಲ್ಲಾ ಹಕ್ಕಿಗಳು ಒಂದೇ ಬಾರಿಗೆ ಒಟ್ಟಾಗಿ ರೆಕ್ಕೆ ಬಿಡಿದವು. ಇಡೀ ಬಲೆಯ ಸಮೇತ ಆಕಾಶಕ್ಕೆ ಹಾರಿ ಸ್ವತಂತ್ರ ಪಡೆದವು. ಇದರಿಂದ ಪಡೆದ ಸಂದೇಶ ಏನಂದ್ರೆ, ನಮ್ಮ ಭಾರತ ದೇಶಕ್ಕೂ ಬ್ರಿಟಿಷರು ಬಲೆಯನ್ನು ಬೀಸಿದಾಗ ದೇಶದ ಎಲ್ಲಾ ಜನರು ಜಾತಿ ಧರ್ಮ ಮರೆತು ಈ ಹಕ್ಕಿಗಳಂತೆ ಒಟ್ಟಾಗಿ ಹೋರಾಡಿದರು. ಆ ಒಗ್ಗಟ್ಟಿನ ಬಲದಿಂದಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ನಾವೆಲ್ಲರೂ ಕೂಡ ಶಾಲೆಯಲ್ಲಿ, ಮನೆಯಲ್ಲಿ ಒಗ್ಗಟ್ಟಿನಿಂದ ಇರೋಣ, ದೇಶವನ್ನು ಬೆಳೆಸೋಣ, ದೇಶವನ್ನು ಉಳಿಸೋಣ ಎಂದು ತಿಳಿಸುತ್ತಾ ನನ್ನೀ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.